ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾನು ಮಾತಾಡ್ಲತ್ತ ಇವಾಗ. ಇವರು ಕಾವೇರಮ್ಮ ಅಂತ. ಇವ್ರಿಗೆ ಇವಳು ಗುದ್ದಿದ್ದು. ಪಾಪ ಗುದ್ದಿದ್ದಕ್ಕೆ ಅವ್ರ ಹಾಲೆಲ್ಲ ಚೆಲ್ಲೋಯ್ತು ತಾತ. ಅದಕ್ಕೆ ನಾನು ಕ್ಷಮೆ ಕೇಳಿ ಆ ಹಾಲಿನ ದುಡ್ಡು ಕೊಡು ಅಂತ ಹೇಳಿದೆ ಅಷ್ಟೇ. ಅದಕ್ಕೆ ಇವಳು ದುರಂಕಾರದಲ್ಲಿ ಹೋದ್ಲು. ನನಗೆ ಕೋಪ ನೆತ್ತಿಗೇರಿ ಕಾರ್ ಟೈರ್ ಪಂಚರ್ ಮಾಡ್ಬಿಟ್ಟೆ. ನೀನು ಕಾರ್ ಗ್ಲಾಸ್ ಹೊಡೆದಿದ್ದು ನಿಜಾನ? ಹೌದು, ಆದ್ರೆ ನೋಡು, ಇನ್ನೊಬ್ಬರು ವಸ್ತುನ ಹಾಳು ಮಾಡೋ ಹಕ್ಕು ನಮಗಿಲ್ಲ. ಅದನ್ನು ವಾಪಸ್ ಕೊಡೋ ಯೋಗ್ಯತೆ ನಮಗಿಲ್ಲ ಅಂದಮೇಲೆ ಹಾಳು ಮಾಡೋಕೆ ಹೋಗ್ಬಾರ್ದು. ಅಲ್ಲ ತಾತ, ಅದು ನಾವು ಎಲ್ಲಿದ್ದೀವಿ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋ ಪರಿಜ್ಞಾನ ಇರಬೇಕು. ಸುಮ್ಮನೆ ಮನಸ್ಸಿಗೆ ಬಂದಾಗ ಆಡೋದಲ್ಲ. ಸೂಪರ್ ತಾತ, ಸರಿಯಾಗಿ ಹೇಳಿದ್ರಿ. ಇವಳಿಗೆ ಓವರ್ ಆಗಿ ಆಡ್ತಾಳೆ. ನಾನು ಹೇಳಿದ್ದು ನಿನ್ನ ಫ್ರೆಂಡ್ಗೆ. ಶಮಿತಾ, ಈಗಿಂದೀಗಲೇ ಅವ್ರ ಕ್ಷಮೆ ಕೇಳಿ ಅವಳಿಗಾಗಿರೋ ನಷ್ಟನ್ನು ತುಂಬಿಕೊಡು. ವಾಟ್? ಬೆಳಗಿನ ಜಾವನೆ ಎದ್ದು ಹಸುನ ಮೈ ತೊಳೆದು ಮೇವು ಹಾಕಿ ಕರೆದಿರೋ ಹಾಲದು. ಅದರ ಒಂದೊಂದು ಹನಿಗೂ ಬೆಲೆ ಇದೆ. ಅಷ್ಟೇ ಯಾಕೆ, ಈ ಹಳ್ಳಿಲಿ ಕಷ್ಟಪಟ್ಟು ಕೆಲಸ ಮಾಡೋ ಪ್ರತಿಯೊಬ್ಬನ ಪ್ರತಿ ಹನಿ ಬೆವರಿಗೂ ಬೆಲೆ ಇದ್ದೇ ಇದೆ. ನಮ್ಮ ಹತ್ರ ದುಡ್ಡಿದೆ ಅಂತ ಮಾತ್ರಕ್ಕೆ ಮನಸ್ಸಿಗೆ ಬಂದಾಗ ನಡ್ಕೋಬಹುದು ಅನ್ನೋದು ತಪ್ಪು. ನಿನ್ನ ಭಾಷೆ ಮೇಲೆ ನಿನಗೆ ಹಿಡಿತಾ ಇರಲಿ. ಹಳ್ಳಿ ಜನ ಮುಗ್ಧರಿರ್ಬೋದು, ಆದರೆ ಅವರು ಅನಾಗರಿಕರಲ್ಲ. ಕವರಮ್ಮ, ಸಾಹೇಬ್ರೆ, ಹಾಲಿನ ದುಡ್ಡು ಎಷ್ಟು ಹೇಳಮ್ಮ? ಪರವಾಗಿಲ್ಲ ಸಾಹೇಬ್ರೆ. ಎಷ್ಟು ಅಂತ ಹೇಳು. 600 ರೂಪಾಯಿ ಸಾಹೇಬ್ರೆ. ಅದಕ್ಕಿಂತ ಮುಂಚೆ ನೀನು ಕಾವೇರಮ್ಮನ ಹತ್ರ ಕ್ಷಮೆ ಕೇಳು. ತಾತ, ಇವಳು ಮಾಡಿರೋ ತಪ್ಪಿಗೆ ಕ್ಷಮೆ ಏನು ಸಾರಿ ಕೇಳಬೇಕು? ಕ್ಷಮೆ ಕೇಳು ಅಂದೆ. ಸಾರಿ, ಪರವಾಗಿಲ್ಲ ಕಣವ್ವ. ಈ ದುಡ್ಡು ಇಟ್ಕೊ. ನಿಮ್ಮಿಂದ ತುಂಬ ಉಪಕಾರ ಆಯಿತು ಸಾಹೇಬ್ರೆ. ಬರ್ತೀವಿ ನಾವು. ನಾನು ಹೊರಡ್ತೀನಿ ತಗ. ಇರಮ್ಮ, ನಮ್ಮೂರಿನ ಜನರಿಗೋಸ್ಕರ ಯಾರನ್ನ ಬೇಕಾದ್ರೂ ಎದುರು ಹಾಕೊಳ್ಳೋ ಗುಣ ಇದೆಯಲ್ಲ, ಅದನ್ನು ಯಾವತ್ತೂ ಕಳ್ಕೊಬೇಡ. ಈ ಸಾರಿನ ಅಲ್ಲೇ ಕೇಳಿದ್ರೆ ಕಾರ್ ಗ್ಲಾಸ್ ಆದರೂ ಉಳಿತು. ಆಮೇಲೆ ಅದೇನೋ ಕೆಸರು, ನನ್ನ ಸ್ಯಾಂಡಲ್ಸ್ ಹಾಳಾಯಿತು ಅಂದ್ಯಲ್ಲ, ನಮ್ಮ ಹಳ್ಳಿ ಮಣ್ಣನ್ನು ಮೈಕ್ ಸೋಗಿಸ್ಕೊಳ್ಳೋಕ್ಕೆ ಪುಣ್ಯ ಮಾಡಿರಬೇಕು. ಲೇ ಅದೇ ತೀರ್ಮಾನ ಆಯಿತು ಕಣೋ. 600 ರೂಪಾಯಿಗೋಸ್ಕರ ಮತ್ತೆ ಮರ್ಯಾದೆ ಕಳ್ಕೊಳ್ತೀಯ? ಮಾತಾಡ್ಸೋ. ಕಾಲು ಕೆಸರೆಲ್ಲ ಹೋಯ್ತಾ? ಹಂಡೆ ಕಾದಿದೆ, ನೀವು ಫ್ರೆಶ್ ಆಗಬಹುದು. ನೀವೆಲ್ಲ ಆರಾಮ್ ಅಣ್ಣ? ಯಾಕೆ ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.